ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ದಿನೇ ದಿನಕ್ಕೂ ದಾವಣಗೆರೆಯ ಉಪಚುನಾವಣೆಯ ಕಾವು ಜೋರಾಗ್ತಾ ಇದೆ. ಬಾಗಲಕೋಟೆ ಕೂಡ ಇದಕ್ಕೆ ಹೊರತಾಗಿಲ್ಲ. ಇನ್ನು ದಾವಣಗೆರೆ ಚುನಾವಣೆ ಕಣದಲ್ಲಿ ಕಾಂಗ್ರೆಸ್ ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಶಾಮನೂರ್ ಸಮರ್ಥ್ ಅಬ್ಬರದ ಪ್ರಚಾರವನ್ನ ಮಾಡಿದ್ದಾರೆ. ಪ್ರಚಾರದ ವೇಳೆ ಕಾಂಗ್ರೆಸ್ ಅಭ್ಯರ್ಥಿಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ತಾತನ ಕೈ ಹಿಡಿದಿದ್ದ ಜನ ನನ್ನ ಕೈ ಹಿಡಿತಾರೆ ಅನ್ನುವಂಥ ಹೇಳಿಕೆಯನ್ನು ಸಮರ್ಥ್ ಶಾಮನೂರ್ ಕೊಟ್ಟಿದ್ದಾರೆ. ಇನ್ನು ಜಮೀರ್ ಸರ್ನ ನಾನು ಅಂಕಲ್ ಅಂತಾನೆ ಕರೀತೀನಿ, ಚುನಾವಣೆಯಲ್ಲಿ ಸಪೋರ್ಟ್ ಮಾಡುವಂಥ ಭರವಸೆ ತುಂಬಿದ್ದಾರೆ. ಈ ರೀತಿಯಾಗಿ ನ್ಯೂಸ್ ಫಸ್ಟ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಅಭ್ಯರ್ಥಿ ಸಮರ್ಥ್ ಶಾಮನೂರ್ ಮಾತನಾಡಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಕಣ ರಂಗೇರ್ತಾ ಇದೆ. ದಿನದಿನಕ್ಕೆ ಪ್ರಚಾರದ ಒಂದು ಅಬ್ಬರ ಹೆಚ್ಚಾಗ್ತಾ ಇದ್ದು, ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮನೂರ್ ಅವರು ಕೂಡ ಕ್ಷೇತ್ರಾದ್ಯಂತ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ ಅವರಿಗೆ ಅಂತಕ್ಕಂಥ ವಿಚಾರವಾಗಿ ಮಾತನಾಡಲಿಕ್ಕೆ ಅವರೇ ನಮ್ಮ ಜೊತೆಗಿದ್ದಾರೆ. ಸರ್, ಈಗ ತಾವು ಇಡೀ ಕ್ಷೇತ್ರಾದ್ಯಂತ ಸಾಕಷ್ಟು ಪ್ರಚಾರವನ್ನ ಮಾಡ್ತಾ ಇದ್ದೀರಿ, ಜನರ ನಾಡಿ ಮಿಡಿತವನ್ನ ಪರೀಕ್ಷೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದೀರಿ. ಏನೆಲ್ಲ ಅಭಿಪ್ರಾಯಗಳನ್ನ ಜನ ಹೇಳ್ತಾ ಇದ್ದಾರೆ ಸರ್? ಬಹಳ ಚೆನ್ನಾಗಿದೆ ಸರ್. ಈಗ ನಾವು ಇವತ್ತು ಜಾಸ್ತಿ ನಮ್ಮ ಗ್ರಾಮ ಪ್ರದೇಶನೇ ಅಡ್ಡಾಡ್ತಿದ್ದೀವಿ. ಆಮೇಲೆ ನೀವು ನಮ್ಮ ಗಾಡಿನಲ್ಲಿ ನೋಡಿದ್ರೆ ಎಲ್ಲರೂ ಅಷ್ಟು ಪ್ರೀತಿ ವಿಶ್ವಾಸ ಕೊಡ್ತಿದ್ದಾರೆ. ಒಂದು ಪುಟ್ಟಿ ನಿಂಬೆಹಣ್ಣು ನನ್ನ ಗಾಡಿನಲ್ಲಿ ಐತೆ. ಪ್ರತಿ ಒಂದು ಊರು, ಪ್ರತಿ ಒಂದು ಕ್ಯಾಂಪಿಂದ ಒಂದು ಡಜನ್ ನಿಂಬೆಹಣ್ಣಿನ ಮೇಲೆ ಸಿಗ್ತಿದ್ದಾವೆ. ಸೊ ಈಗ ವಾಪಸ್ ದಾವಣಗೆರೆಗೆ ಹೋಗಿ ಒಂದಿನ ಒಂದು ಅಂಗಡಿನ ತೆಗೆಯೋದೈತ್ರಿ. ಅಷ್ಟು ಪ್ರೀತಿ ಮಾಡಿದ್ದಾರೆ. ಹ್ಞೂ ರೀ. ಸದ್ಯ ನಗರ ಪ್ರದೇಶದಲ್ಲೂ ಕೂಡ ಸಾಕಷ್ಟು ಪ್ರಚಾರವನ್ನು ಮಾಡಿದ್ರಿ. ಈಗ ಗ್ರಾಮಾಂತರ ಪ್ರದೇಶದ ಕಡೆಗೆ ಗಮನ ಹರಿಸ್ತಾ ಇದ್ದೀರಿ. ಗ್ರಾಮಾಂತರ ಪ್ರದೇಶದ ಜನರು ಯಾವೆಲ್ಲ ಬೇಡಿಕೆಗಳನ್ನ ತಮ್ಮ ಮುಂದೆ ಇಡ್ತಾ ಇದ್ದಾರೆ, ಮತ್ತೆ ರೆಸ್ಪಾನ್ಸ್ ಯಾವ ರೀತಿ ಇದೆ ಸರ್ ಈ ಚುನಾವಣೆ ಕುರಿತಂಗೆ ಜನರದ್ದು ಅಂತ? ಇಲ್ಲ, ಇದು ಗ್ರಾಮ ಪ್ರದೇಶ ಅಂತೂ ಮುಂಚೆಯಿಂದನೂ ನಾನು ಯಾವಾಗಲೂ ಸ್ಪಂದಿಸ್ತಿದ್ದಾರೆ. ಮುಖ್ಯವಾಗಿ ಯಾವಾಗ ಜಾತ್ರೆಗಳಿರ್ತವೆ, ಹಬ್ಬಗಳಿರ್ತವೆ, ನಾವು ಮಾಡೋದು ಒಂದು ಪ್ರಯತ್ನ ಮಾಡ್ತಿದ್ವಿ ಆಮೇಲೆ ಹೋಗೋಕ್ಕೆ. ಆಮೇಲೆ ಯಾವಾಗಾರ ಯಾರ್ದಾರ ಗೃಹ ಪ್ರವೇಶ ಇರಲಿ, ಮದುವೆ ಇರಲಿ, ಯಾರ ತೀರ್ಕೊಂಡಾಗ ಅವೆಲ್ಲ ನಾವು ಮಾಡಲೇಬೇಕ್ರಿ ಸರ್. ಸೊ ಈಗ ಮುಖ್ಯವಾಗಿ ಇಲ್ಲಿ ರೈತರು, ನಮ್ಮ ಅನ್ನದಾತರು ಭಾಳ ಜನ ಇದ್ದಾರೆ ಸರ್. ಸೊ ನಾವೀಗ ಕುಕ್ವಾಡ ಕಡೆ ಬಂದಿರಿ ಸರ್. ಇದು ಚೂರು ಹಿಂದೆ ಬರ್ತೈತಿ ನಮ್ಮ ಚಾನಲ್ ನೋಡಿದ್ರೆ. ಸೊ ನೀರಿಂದು ಚೂರು ಸಮಸ್ಯೆ ಇರ್ತದೆ ರೀ ಸರ್. ಸೊ ಕೈದಾಳು, ಕುಕ್ವಾಡ, ಹದಡಿ, ಸೊ ಈ 3 ಗ್ರಾಮಗಳಲ್ಲಿ ಡ್ರೈ ಲ್ಯಾಂಡ್ ಆಗ್ತವೆ. ಇಲ್ಲಿ ಮೇನು ನೀರು, ಆಮೇಲೆ ಕರೆಂಟ್ ಕೊಡ್ತೀವಲ್ರಿ ರೈತರದ್ದು, ಇದನ್ನು ಇನ್ನೂ ಮುಂದೆ ಒಯ್ಬೇಕ್ರಿ ಸರ್. ಯಾಕಂದರೆ ಈಗ ನಾವು ನಮ್ಮದು ಅಡಿಕೆ ತೋಟ ಐತಿ, ನಾವು ಮೆಕ್ಕೆಜೋಳ ಮಳೆಗಾಲನಲ್ಲಿ ಬೆಳೆಸ್ತೀವಿ. ಆಮೇಲೆ ಅದೇ ಸಮಸ್ಯೆ ಆಗ್ತೈತೆ ರೀ ಸರ್. ಆ ಕರೆಂಟ್ ಯಾವಾಗ ಬರ್ತೈತಿ, ಯಾವಾಗ ಹೋಗ್ತೈತಿ, ಮಧ್ಯರಾತ್ರಿ ಒಂದು 7 ತಾಸು ಬರ್ತೈತೆ ಅಂದರೆ ಅಲ್ಲಿ ಹೋಗಿ ಮತ್ತೆ ಮೋಟರ್ ಆನ್ ಮಾಡೋದು, ಸ್ಟಾರ್ಟ್ ಮಾಡೋದು, ಆಟೋಮ್ಯಾಟಿಕ್ ಅದಷ್ಟಾಗೆ ಬಿಡೋದು ದೊಡ್ಡ ಪಜಿತಿ ಸರ್. ಸೊ ಅದನ್ನು ಮುಂದೆ ಬಗೆಹರಿಸೋ ಒಂದು ಇಷ್ಟ ಇಟ್ಕೊಂಡೆ. ಸದ್ಯ ಕ್ಷೇತ್ರದಲ್ಲಿ ಒಂದು ಸಾಕಷ್ಟು ವಿಚಾರ ಚರ್ಚೆ ಆಗ್ತಿತ್ತು. ಏನಂದ್ರೆ ತಮ್ಮ ಪರವಾದ ಪ್ರಚಾರಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಬರ್ತಾ ಇದ್ದಾರೆ ಅಂತ. ಬಟ್ ಇವತ್ತು ಕೂಡ ಆ ಪ್ರಶ್ನೆಗೆ ತೆರೆ ಬಿದ್ದಿರ್ತಕ್ಕಂಥದ್ದು. ತಮ್ಮ ಪರವಾಗಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಯಾವೆಲ್ಲ ವಿಚಾರಗಳನ್ನ ನಿಮ್ಮ ಮನೆಯಲ್ಲಿ ತಮ್ಮ ತಂದೆಯವರು, ತಾಯಿಯವ್ರ ಜೊತೆಗೆ ಚರ್ಚೆ ಮಾಡಿದ್ರು ಸರ್ ಅಂತ? ಇಲ್ರಿ, ಅದೇ ಸರ್, ನಾವು ಬೆಳಗ್ಗೆ 7 ಗಂಟೆನೇ ಶುರು ಮಾಡಿದ್ವಿ. ನಮ್ಮ ಸಿಮಗುಂಡನಹಳ್ಳಿಯಿಂದ ಗ್ರಾಮ ಪ್ರದೇಶ ಅಡ್ಡಾಡಕ್ಕೆ ಶುರು ಮಾಡಿದ್ವಿ. ಆಮೇಲೆ ಜಮೀರ್ ಸಾಹೇಬ್ರೂ ಬಂದಾಗ ನಾವು ತಕ್ಷಣ ದಾವಣಗೆರೆಗೆ ಹೋಗಿ ಅವ್ರನ್ನ ಅರ್ಧ ಗಂಟೆ ಭೇಟಿಯಾಗಿ ವಾಪಸ್ ಬಂದುಬಿಟ್ವಿ. ಸೊ ಅವ್ರ ಆಶೀರ್ವಾದ ಪಡ್ಕೊಂಡ್ವಿ. ಆಮೇಲೆ ಅವರು ಭಾಳ ಸಂತೋಷನೇ ಆಯಿತು ನಾನು ನೋಡಿ. ಯಾಕಂದರೆ ನಾನು ಅಂದೆ, ಅವರು ನಮ್ಮ ಅಂಕಲ್ ಹಂಗೆ. ನೀವು ಇದು ಒಂದು ಅರ್ಥ ಮಾಡ್ಕೋಬೇಕು ಎಲ್ಲರೂ ವ್ಯೂವರ್ಸ್ ನೋಡ್ತಿರೋರು. ಯಾಕಂದರೆ ನಿಜ ಹೇಳ್ಬೇಕಂದ್ರೆ ಯುವಕರೇ ನಮ್ಮ ಭಾರತ ದೇಶದಲ್ಲಿ ಜಾಸ್ತಿ ಸಂಖ್ಯೆನಲ್ಲಿರೋರು. ಆದರೆ ಅವ್ರ ರೆಪ್ರೆಸೆಂಟೇಷನ್ ಯಾವಾಗಲೂ ಕಮ್ಮಿ ಇರ್ತೈತಿ. ಯಾಕಂದರೆ ವಯಸ್ಸು ನೋಡಿ ಮಾಡ್ತೀವಿ. ಆದರೆ ಯುವಕರೇ ವಿಧಾನಸೌಧ ಇರಲಿ, ಸಂಸತ್ನಲ್ಲಿದ್ರಿ ಇದ್ದರೆ ಅವ್ರ ಯುವಕರದ್ದು ಏನು ಸಮಸ್ಯೆಗಳು ಮುಂದೆ ಒಯ್ಬೋದು ರೀ ಸರ್. ಸೊ ಅದು ಅನ್ಎಂಪ್ಲಾಯ್ಮೆಂಟ್ ಇರಲಿ, ಎಜುಕೇಷನ್ ಇರಲಿ, ಸೊ ಅಂಥವೇ ಸಮಸ್ಯೆಗಳು ನಾನು ಮುಂದುವರಿಯೋಕ್ಕೆ ಇಷ್ಟಪಡ್ತೀನಿ ರೀ ಸರ್. ಈಗ ಕ್ಷೇತ್ರಕ್ಕೆ ತಾವು ಹೊಸ ಅಭ್ಯರ್ಥಿ ಆಗಿದ್ದೀರಿ, ನಾಳೆ ಶಾಸಕರಾಗ್ತೀರಿ. ತದನಂತರದಲ್ಲಿ ತಮ್ಮ ಕನಸು ಏನಿರುತ್ತೆ ಸರ್ ಕ್ಷೇತ್ರದ ಬಗ್ಗೆ ಅಂತ? ಅಲ್ಲೇ ಶಾಸಕರು ಆಗ್ತೀವಿ ಅಂತ ಹೇಳ್ತಿದ್ದೀರಿ. ನೀವು ದೃಷ್ಟಿ ಬಿಡಬೇಡ್ರಿ ನಮ್ಮ ಮೇಲೆ. ಬಿಟ್ಟರೆ ಒಂದು ನಿಂಬೆಣ್ಣಾರ ಕೊಡ್ರಿ ನಮಗೆ. ಇಲ್ಲ, ಆದರೆ ಅದೇ ಜನಸೇವೆ ಮಾಡೋದು ಮುಖ್ಯ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಅಜ್ಜರನ್ನು ಎಲ್ಲರೂ ಯಾಕೆ ನೆನೆಸ್ತಾರಂದರೆ ಅಜ್ಜರು ಸ್ಪಂದಿಸೋ ಶಕ್ತಿ. ಅಜ್ಜರು ಯಾವಾಗಲೂ ಸಿಗ್ತಿದ್ರು. ಎಲ್ಲ ಮನೆಗೆ ಹೋದ್ರೆ ಬೆಡ್ರೂಮ್ ತನಕ ಯಾರ ಹೋಗ್ಬೋದು, ಯಾರು ನಿಲ್ಸೋರಿಲ್ಲ, ಏನೂ ಇಲ್ಲ. ಸೊ ಅದು ಒಂದು ನನ್ನಲ್ಲಿ ನೋಡ್ತಿದ್ದಾರೆ. ನಾನು ಅದು ನನ್ನ ಆದೇಶ ಹಂಗೆ ಪಡ್ಕೊಂಡಿನಿ. ಅದು ಯಾವಾಗಲೂ ಜನ ಜೊತೆ ಇರ್ತೀನಿ, ಅವ್ರನ್ನ ಸ್ಪಂದಿಸ್ತೀನಿ. ನಾನೇ ಅದೇ ಹೇಳ್ತಿರೋದು ಪ್ರತಿ ಗ್ರಾಮನಲ್ಲಿ, ನೀವು ದಾವಣಗೆರೆಗೆ ಬರೋಕ್ಕಾಗಲ್ಲ ಅಂದರೆ ನಡೀತೈತಿ, ನಿಮ್ಮ ಮನೆಯಲ್ಲಿ ಹೋಳಿಗೆ ಊಟ ಇಟ್ಕೊಳ್ರಿ, ಕರೀರಿ, ಬರ್ತೀನಿ ನಾನು ಅಂತ. ಅದಕ್ಕೆ ಯಾವಾಗಲೂ ಎಲ್ಲರ ಕೆಲಸಗಳು ಮುಂದುವಯ್ತೀನಿ ರೀ ಸರ್.
ಇದಿಷ್ಟು ಕಾಂಗ್ರೆಸ್ ಅಭ್ಯರ್ಥಿ ಶಾಮನೂರು ಸಮರ್ಥ ಅವರ ಮಾತು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ರಾಘವೇಂದ್ರ ಸರ್ದೇಸಾಯಿ, ನ್ಯೂಸ್ ಫಸ್ಟ್, ದಾವಣಗೆರೆ. ಏನು ಕಾಂಗ್ರೆಸ್ನ ಅಭ್ಯರ್ಥಿ ಸಮರ್ಥ ಶಾಮನೂರು ಅವರು ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಉತ್ತಮವಾದಂತಹ ಪ್ರತಿಕ್ರಿಯೆ ಕ್ಷೇತ್ರದಾದ್ಯಂತ ಸಿಗ್ತಾ ಇದೆ. ಆ್ಯಂಡ್ ಜನರ ನಾಡಮಿಡಿತವನ್ನು ನೋಡ್ತಾ ಇದ್ದರೆ ಬಹುಶಃ ಕಾಂಗ್ರೆಸ್ ಪರವಾದಂಥ ಒಲವಿದೆ. ಅದರ ಜೊತೆಗೆ ನಮ್ಮ ಪ್ರತಿನಿಧಿ ಕೇಳಿದಂಥ ಜಮೀರ್ ಅಹಮದ್ ಖಾನ್ ಅವರ ಕುರಿತಾದಂಥ ಪ್ರಶ್ನೆಗೂ ಕೂಡ ಅವರು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.